ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. 3 ದಿನ ಆಗೈತೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಮಾಡ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ ನಮ್ಮ ಜಾಶ್ ಹೈಸಲ್ವುಡ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಆಫ್ಟರ್ IPL ಇವಾಗೇನೇನು ಸ್ಟಾರ್ಟ್ ಆಗ್ತಿದೆಯಲ್ಲಪ್ಪ WTC ಫೈನಲ್. ಸೊ ಈ WTC ಫೈನಲ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಏನು ಗುರು, ಇಂಡಿಯಾದಲ್ಲಿ ನಿಮಗೆಲ್ಲ ಹೊಸ ನಿಕ್ ನೇಮ್ ಇಟ್ಬಿಟ್ಟಿದ್ದಾರೆ, ಅದೇ ಹೈಸಲ್ ಗಾಡ್ ಅಂತ ಕರೀತಿದ್ರಲ್ಲ. ಹೌದು, ಗಾಡ್ ಥರನೇ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ನಮ್ಮ RCBಗೆ. ಅವರು ರಿಕವರ್ ಆಗಿಬಿಟ್ಟು ಬಂದು ರಿಕವರಿಗೆ ಮುಂಚೆನೂ ಕೂಡ ಟೂರ್ನಮೆಂಟ್ನೇ ಗೆಲ್ಸೋಂಥ ಪರ್ಫಾರ್ಮೆನ್ಸ್ನ ನಮ್ಮ ಹೈಸಲ್ವುಡ್ ಕೊಟ್ಟಿರುವಂಥದ್ದು. ಸೊ ಹೈಸಲ್ ಗಾಡ್ ಅಂತ ಹೈಸಲ್ವುಡ್ ಅಲ್ಲ ಗುರು, ಹೈಸಲ್ ಗಾಡ್ ಅಂತಿದ್ದಾರೆ ನಿಮಗೆ ಇಂಡಿಯಾದಲ್ಲಿ. ಇದನ್ನ ನೋಡ್ರೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಹೌದು ಅದನ್ನು ಕೇಳ್ತು ಅಂದರೆ ಫ್ಲಾಟ್ ಆಗಿ ಹೋಗ್ಬಿಡ್ತೀನಿ ಇಂಡಿಯಾದಲ್ಲಿ. ಬಟ್ ಇದು ನನಗೇನೋ ಅನ್ನಿಸ್ತಾ ಇಲ್ಲ, ಇದು ಆಸ್ಟ್ರೇಲಿಯಾಗೂ ಕೂಡ ಬರುತ್ತೆ ಅಂತ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಫ್ಯಾನ್ಸ್ಗಳೆಲ್ಲ ಚಿಯರ್ ಮಾಡುವಂಥದ್ದೇನಿದೆ, ಸೊ ಅದು ಆಗೋದಿಲ್ಲ ಹೈಸಲ್ ಗಾಡ್ ಅಂತ. ಯಾಕೆಂದರೆ ಅಲ್ಲಿ ಈ ಥರ ಕ್ರೇಜಿ ಫ್ಯಾನ್ಸ್ಗಳಿರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಬಂತು ಅಂತಂದರೆ ಕ್ರೇಜಿ ಫ್ಯಾನ್ಸ್ಗಳು ಗೊತ್ತಿರೋದೆ ಕ್ರಿಕೆಟ್ನ ಒಂಥರ ಯಾವ ಥರ ನೋಡ್ತಾರೆ ಅಂತ, ಒಂಥರ ರಿಲಿಜಿಯನ್ ಥರ ನೋಡಿದ್ರೆ ಕ್ರಿಕೆಟ್ನ. ಏನೇನೇನೋ ಇರುತ್ತೆ ಕ್ರಿಕೆಟಲ್ಲಿ ಇಂಡಿಯಾಗೆ ಬಂತು ಅಂದರೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಆ ಥರ ಎಲ್ಲ ಇರೋದಿಲ್ಲ. ಆಸ್ಟ್ರೇಲಿಯಾದಲ್ಲೂ ಇದು ಬಂತು ಅಂದರೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಇದು ಇಂಡಿಯಾಗೆ ಸೀಮಿತವಾಗಿರುತ್ತೆ ಖಂಡಿತ. ಅಪ್ಡೇಟ್ ನಂಬರ್ 4, ಹರ್ಭಜನ್ ಸಿಂಗ್ ಅವರು ಒಂದು ಸ್ಟೋರಿನ ಹಾಕಿದ್ದಾರೆ. ಸೊ ಇದು ಏನಕ್ಕೆ ಹಾಕೊಂಡಿದ್ದಾರೆ, ಏನಕ್ಕೆ ಒಟ್ಟು ಕ್ರಿಕೆಟ್ಗೇನೆ ಹಾಕಿರೋದು ಪಕ್ಕ, ಬೇರೆ ಏನಕ್ಕೂ ಅಲ್ಲ. ಸ್ಟೇ ಅವೇ ಫ್ರಮ್ ಪೀಪಲ್ ದಟ್ ಆಕ್ಟ್ ಲೈಕ್ ವಿಕ್ಟಿಮ್ ಇನ್ ಪ್ರಾಬ್ಲಮ್ ದೇ ಕ್ರಿಯೇಟೆಡ್. ಅವರೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ವಿಕ್ಟಿಮ್ ಥರ ಆ್ಯಕ್ಟ್ ಮಾಡ್ತಾರಲ್ಲ, ಇಂಥವ್ರಿಂದ ದೂರ ಇದ್ಬಿಡಿ ಗುರು ಅಂತ ಹಾಕೊಂಡಿದ್ದಾರೆ. ಸೊ ಕುಂಬಳಕಾಯಿ ಕಳ್ಳ ಹೆಗಲ್ಮುಟ್ಟು ನೋಡ್ಕೊಳೋದು ಯಾರು ಇಲ್ಲಿ ಗೊತ್ತಿಲ್ಲ. ಯಾರ್ಯಾರು ಹೆಗಲ್ಮುಟ್ಟು ನೋಡ್ಕೊತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವರು ಯಾವುದನ್ನ ತಲೆಲಿಟ್ಕೊಂಡು ಹಾಕಿದ್ದಾರೆ ಅಂತ, IPL ತಲೆಲಿಟ್ಕೊಂಡು ಹಾಕಿದಾರ ಅಥವಾ ಬೇರೆ ಏನಾದರೂ ತಲೆಲಿಟ್ಕೊಂಡು ಹಾಕಿದಾರ, ಅಥವಾ IPL ಫ್ರಾಂಚೈಸ್ ಯಾವುದೋ ಒಂದು ತಲೆಲಿಟ್ಕೊಂಡು ಹಾಕಿದ್ದಾರೆ ಅಂತ ಅನ್ನಿಸ್ತದೆ ನಿಮಗೆ. ರೀಸೆಂಟಾಗಿ ಆದಂಥ ಒಂದು ಇನ್ಸಿಡೆಂಟ್ನ ಇವರು ಕವರ್ ಮಾಡ್ಕೊಂಡು ಈ ಥರ ಹಾಕಿದ್ದಾರೆ ಅಂತ. ನಾನು ಯಾವುದೂ ಮೆನ್ಷನ್ ಮಾಡೋಕೆ ಹೋಗಲ್ಲ ಗುರು, ಆಮೇಲೆ ನನಗೆ ಹೋಗಿದ್ದೀರಾ ಕಾಮೆಂಟ್ ಸೆಕ್ಷನ್, ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ಟು ನೋಡ್ಕೊಂತೀಯಾ ಅಂತ. ನೀವು ಕಾಮೆಂಟಲ್ಲಿ ಹಾಕಿ ಹರ್ಭಜನ್ ಸಿಂಗ್ ಯಾರಿಗೆ ಏನಕ್ಕೆ ಹಾಕಿದ್ದಾರೆ ಅಂತ. ಅಪ್ಡೇಟ್ ನಂಬರ್ 3, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಅದೇ RCB ಏನಾದ್ರು ಇನ್ ಕೇಸ್ ಏನಾದರೂ ಕಪ್ಗಳನ್ನ ಗೆದ್ದಿತ್ತು ಅಂದರೆ, ಪೀರಿಯಾಡಿಕಲಿ ಕಪ್ನ ಗೆದ್ದಿತ್ತು ಅಂದರೆ 5 ವರ್ಷಕ್ಕೆ ಒಂದ್ಸಲಿನೋ ಏನೋ ಒಂದು 10 ವರ್ಷಕ್ಕೆ ಒಂದ್ಸಲ ಗೆದ್ದಿತ್ತು ಅಂತ ಅಂದಿದ್ರೆ, ಇಷ್ಟರ ಮಟ್ಟಿಗೆ ಫಸ್ಟ್ ಫ್ಯೂ ಇಯರ್ಸಲ್ಲಿ ಗೆದ್ದಿತ್ತು ಅಂತಂದಿದ್ರೆ, ಇಷ್ಟರ ಮಟ್ಟಿಗೆ ಕ್ರೇಜ್ ಆಗಲಿ, ಆ ಒಂದು ಎಂತೂಸಿಯಾಸಮ್ ಆಗಲಿ, ಫ್ಯಾನ್ಸ್ಗಳಿಗೆ ಏನಾದ್ರು ಮಾಡಲೇಬೇಕು, ಕಿಚ್ಚು ರೊಚ್ಗೆಪ್ಸೋದಾಗಿರಲಿ. ಸೊ ಇದು ಆಗ್ತಾ ಇರಲಿಲ್ಲ. RCB 18 ವರ್ಷ ಆದಮೇಲೆ ಗೆದ್ದಿದ್ದಿಲ್ಲ, ಅದಕ್ಕೋಸ್ಕರನೇ ಈ ಥರ ಒಂದು ಸೀನ್ ಆಗಿರೋದು ಬೆಂಗಳೂರಲ್ಲಿ. ಎಲ್ಲೇ ಆಗಿರಲಿ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ತಾರೆ. ಬಟ್ RCB ಫ್ಯಾನ್ಸ್ಗಳಂತೂ ತೀರಾ ಎಕ್ಸೈಟ್ ಆಗಿದ್ರು. ಅದಕ್ಕೋಸ್ಕರನೇ ಈ ಥರ ಒಂದು ಕಾಲು ತುಳಿತ ಅದು ಇದು ಎಲ್ಲ ಆಗಿ ಸೀನ್ಗಳು ಆಗಿರುವಂಥದ್ದು, ಅಷ್ಟರ ಮಟ್ಟಿಗೆ ಕ್ರೌಡು ಕೂಡ ಬಂದಿರುವಂಥದ್ದು. ಸೊ ಇದಕ್ಕೇನು RCBನ ಬ್ಲೇಮ್ ಮಾಡಬೇಕು? 18 ವರ್ಷ ಆದಮೇಲೆ ಒಟ್ಟಲ್ಲಿ RCBನೇ ಒಂಥರ ಬ್ಲೇಮ್ ಮಾಡಬೇಕು. ಯಾಕಂದರೆ ನೆಟ್ಟಿಗೆ ಪ್ಲ್ಯಾನ್ ಮಾಡದೆ ಆರ್ಗನೈಸ್ ಮಾಡಿರುವಂಥದ್ದು RCBನ ತಪ್ಪು. ಬಟ್ 18 ವರ್ಷ ಗೆಲ್ಲದೆ ಇವಾಗ ಗೆದ್ಬಿಟ್ರಲ್ಲ ಅನ್ನೋದು ಅದು ತಪ್ಪಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಗುರು, ಆಗಿದೆ ಇವಾಗ. ಅದನ್ನು ಮತ್ತೆ ಇವಾಗ 11 ಜನ ಏನಿದ್ದಾರೆ, ಸೊ ಅವ್ರನ್ನ ಮತ್ತೆ ಎದ್ದಾಳ್ಸಕ್ಕಂತೂ ಖಂಡಿತ ಆಗೋದಿಲ್ಲ. ಮುಂದೆ ಏನು ಆಗಬೇಕೋ ಇದನ್ನ ಮತ್ತೆ ಆಗದೆ ಇರೋ ಥರ ಅದನ್ನ ನೋಡ್ಕೋಬೇಕಾಗತ್ತೆ ಅಷ್ಟೇ, ನನ್ನ ಬೇರೆ ಏನೂ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 4, ಶಶಾಂಕ್ ಸಿಂಗ್ ಪಂಜಾಬ್ ಕಿಂಗ್ಸ್ನ ಪ್ಲೇಯರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ರು. ಆಫ್ಟರ್ IPL 2025 ಅವ್ರು ಹೇಳ್ತಾರೆ, ನಾವು ಸೋತಿರ್ಬೋದು ಗುರು ಈ ವರ್ಷ, ನೆಕ್ಸ್ಟ್ ವರ್ಷ ನಾವು ಫೈನಲ್ಸ್ನ ಆಡ್ತೀವಿ ಬೆಂಗಳೂರಲ್ಲಿ. ಯಾಕಂತಂದರೆ ಈ ಸಲ RCB ಗೆದ್ದಿರೋದು ನೆಕ್ಸ್ಟ್ ಸೀಸನ್ನು ಬೆಂಗಳೂರಲ್ಲೇ ಬಹುತೇಕವಾಗಿ ಫೈನಲ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಲ್ಲ. ನನ್ನ ಸ್ಕೆಡ್ಯೂಲ್ ಇಲ್ಲ, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಒಟ್ಟಲ್ಲಿ ನೋಡ್ತು ಅಂತಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಏನಿದ್ದಾರೆ ಅಲ್ಲೇನೇ ಫೈನಲ್ಸ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ನಾವು ಫೈನಲ್ಸ್ ಆಡ್ತೀವಿ, ಬೆಂಗಳೂರಲ್ಲೇ ನಾವು ಫೈನಲ್ಸ್ನ ಹೊಡಿತೀವಿ 2026 ಅಂತ ಒಂದು ಶಪಥನ ಮಾಡಿದ್ದಾರೆ. ಆ್ಯಂಡ್ ಇವ್ರು ಮಾಡಿದಂಥ ಪ್ರೆಡಿಕ್ಷನ್ಗಳು ಅದು ಇದೆಲ್ಲ ನೋಡ್ತು ಅಂದರೆ, ಪಂಜಾಬ್ ಕಿಂಗ್ಸ್ ಟಾಪ್ 12 ಫಿನಿಶ್ ಮಾಡುತ್ತೆ, ಬೆಟ್ಸೋಗುರೋ ಬರ್ದಿಟ್ಕೊಳ್ಳಿ ಅದು ಇದು ಅಂತೆಲ್ಲ ಈ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳಿದರು, ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಬಟ್ ಈ ಒಂದು ಪ್ರಿಡಿಕ್ಷನ್ ಮಾಡೋದೆಲ್ಲ ನೋಡ್ತು ಅಂತ ಅಂದರೆ ಆದರೂ ಆಗ್ಬಿಡ್ಬೋದಾ, ಬೆಂಗಳೂರಲ್ಲಿ ಪಂಜಾಬ್ ಕಿಂಗ್ಸ್ ಚಾಂಪಿಯನ್ಸ್ ಆದರೂ ಆಗ್ಬಿಡ್ಬೋದಾ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಏನಾದರೂ ಆ ಥರ ಆಯಿತು ಅಂತ ಅನ್ಕೊಳ್ಳಿ 2026 ಇವಾಗ ಕೊಟ್ಟಂಥ ಸ್ಟೇಟ್ಮೆಂಟು ಅವಾಗ ಸೌಂಡ್ ಆಗುತ್ತೆ. ಅಪ್ಡೇಟ್ ನಂಬರ್ 5, ರಿಷಬ್ ಪಂತ್ಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಲೈಟಾಗಿ ಸ್ವಲ್ಪ ಇಂಜುರಿ ಆಗಿದೆ ಅಂತ ಅನ್ಕೊಳ್ಳೋಣ. ಆ ಇಂಜುರಿಯ ಇಂಪ್ಯಾಕ್ಟ್ ನನಗಂತೂ ಗೊತ್ತಿಲ್ಲ ಯಾವ ಥರ ಆಗಿದೆ ಅಂತ. ಬಟ್ ರಿಷಬ್ ಪಂತ್ ಇಂಗ್ಲೆಂಡ್ ಸೀರೀಸ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ ಒಂದು ಬಿಗ್ಗೆಸ್ಟ್ ಲಾಸ್ ಆಗೋಗ್ಬಿಡುತ್ತೆ. ಯಾಕಂದರೆ ಗೊತ್ತು ನಿಮಗೆ, ಟೆಸ್ಟ್ ಅಂತ ಬಂದಾಗ ಮಾಕಾಳಿ ಆಗೋಗ್ಬಿಡ್ತಾರೆ ರಿಷಬ್ ಪಂತು. ಬೇರೆ ಫಾರ್ಮೇಟ್ ಎಲ್ಲ ನನಗೆ ಅಷ್ಟು ಹೇಳಲ್ಲ, ಬಿಲ್ಡಪ್ ಕೊಡಲ್ಲ ಪಂತಿಗೆ. ಬಟ್ ಟೆಸ್ಟ್ ಅಂತ ಬಂದಾಗ ಕೊಡಲೇಬೇಕು ಬಿಲ್ಡಪ್ನ ರಿಷಬ್ ಪಂತಿಗೆ. ಸೊ ಹೋಪ್ಫುಲ್ಲಿ ರಿಕವರ್ ಆಗ್ಬಿಟ್ಟು ಬರಲಿ, ನಮ್ಮ ಇಂಡಿಯಾಗೆ ನಿಂತ್ಕೊಳ್ಳಿ ಚೆನ್ನಾಗಿ ಅಂತ ಅನ್ಕೊಳ್ಳೋಣ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿದ್ರು 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು, ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ್ಗ. ಬಾಯ್.